ಉತ್ತರದಲ್ಲಿ ಕುಂಭಮೇಳ ನಡೀತಾ ಇದೆ ಪ್ರಯಾಗರಾಜದಲ್ಲಿ. ಅಲ್ಲಿ 3 ನದಿಗಳಿವೆ ಅಂತ ನೀವೆಲ್ಲ ಕೇಳಿದ್ದೀರಲ್ಲ. ಯಾವ್ಯಾವ ನದಿಗಳವು? ಗಂಗಾ, ಯಮುನಾ, ಸರಸ್ವತಿ. ಗಂಗಾ ಯಮುನಾ ಬೇರೆ ಬೇರೆ ಭಾಗದಲ್ಲಿ ಹರಿದು ಅಲ್ಲಿ ಒಂದುಗೂಡ್ತವೆ. ಸರಸ್ವತಿ ಗುಪ್ತಗಾಮಿನಿ ಅಂತ ಹೇಳ್ತಾರೆ. ಅದು ಎಲ್ಲಿಂದ ಹರಿದು ಬರುತ್ತೆ ಅಂತ ಯಾರ ಕಣ್ಣಿಗೂ ಗೋಚರಿಸಲ್ಲ. ಅದು ಗುಪ್ತಗಾಮಿನಿ. ಅದರಲ್ಲಿ ಮಿಂದು ತುಂಬ ಭಕ್ತಿಯಿಂದ ಸ್ನಾನ ಮಾಡಿ ಪುಳಕಿತರಾಗಿದ್ದಾರೆ ಭಕ್ತಾದಿಗಳು, ಕೋಟ್ಯಾಂತರ ಭಾರತೀಯರು. ನಾವು ಅದನ್ನು ಮುಂದುವರಿಸಿ ಹೇಳಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬಂದ ವಿಚಾರ ಅಂತ ಹೇಳಿದರೆ, ಆ ಗುಪ್ತಗಾಮಿನಿಯಾದಂಥ ಸರಸ್ವತಿ ಇಲ್ಲಿ ಭರಮಸಾಗರಕ್ಕೆ ತರಳಬಾಳು ಹುಣ್ಣಿಮೆ ರೂಪದಲ್ಲಿ ಬಂದಿದ್ದಾಳೆ ಅಂತ ನಾವು ಹೇಳೋಕ್ಕೆ ಇದ್ದೇವೆ. ಸರಸ್ವತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿದ್ಯಾದೇವತೆ. ಆ ವಿದ್ಯಾದೇವತೆಯಾದ ಸರಸ್ವತಿ ಗುಪ್ತಗಾಮಿನಿ ಇದುವರೆಗೂ ನೀವೇನು ಕೇಳಿದ್ರಲ್ಲ ಒಳ್ಳೊಳ್ಳೆ ವಿಚಾರಗಳು, ಮುಂದೆ ಇನ್ನೂ 8 ದಿನಗಳ ಕಾಲ ಕೇಳಿರಿದ್ದೀರಲ್ಲ. ಯಾರಾದರೂ ಉತ್ತರ ಭಾರತಕ್ಕೆ ಹೋದರೆ ಗುಪ್ತಗಾಮಿನಿ ಸರಸ್ವತಿ ದಕ್ಷಿಣ ಭಾರತದಲ್ಲಿ ಈ ತರಳಬಾಳು ಹುಣ್ಣಿಮೆಯಲ್ಲಿ ಇದ್ದಾಳೆ ಅಂತ ನೀವು ಹೇಳಬೇಕು ಅಂತ ಅನಿಸುತ್ತೆ. ಈರುವರು ಒಬ್ಬರು ದುಬೈನಲ್ಲಿರ್ತಕ್ಕಂಥ ಭರಮಸಾಗರದ ನಿಮ್ಮ ಬಂಧುಗಳೇ, ಮಠದ ಹತ್ತಿರದಲ್ಲಿರ್ತಕ್ಕಂಥ ಅಣ್ಣಾಪುರದಲ್ಲಿ ಹುಟ್ಟಿ ಅಲ್ಲೇ ಹತ್ತಿರದ ಹಳ್ಳಿಯಾದಂಥ ಸಾಸ್ನಲ್ಲಿ ಇದ್ದಂಥ ರೈಲ್ವೆ ಮಾಸ್ಟರ್ ಮಗ ಶಿವಕುಮಾರ್ ಶಿಕಾಗೋದಲ್ಲಿದ್ದು, ಇವರಿಬ್ಬರು ಕನ್ನಡ ನಾಡಿನಿಂದ ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿದ್ದರೂ ಸಹ ಕನ್ನಡದ ಸೆಳೆತ ಹೇಗಿದೆ. ಅವರು ಮಾತನಾಡಿದರೆ ಇವರು ಇಂಗ್ಲೀಷ್ ಬರೋಲ್ಲ ಇವನು ಅನಿಸ್ಬೇಕಲ್ಲ. ಇಬ್ಬರಿಗೂ ಇಂಗ್ಲೀಷ್ ನಾಗರಾಜಪ್ಪ ಎಲ್ಲಿದ್ದಾರೆ, ಇಬ್ಬರಿಗೂ ಇಂಗ್ಲೀಷ್ ಬರಲ್ಲ ಅನ್ಬೇಕು. ಇಂಗ್ಲೀಷ್ ಬರದೇ ಇದ್ದರೆ ಅಮೇರಿಕಕ್ಕೆ ಹೋಗ್ತಾರೆ ಅಂದರೆ ಮತ್ತು ನೀವು ಯಾಕೆ ಹೋಗೋಕ್ಕಾಗಲ್ಲ? ನಿಮಗೆ ಯಾಕೆ ಇಂಗ್ಲೀಷ್ ಮೋಹ ಅಂತ ನಾವೀಗ ಕೇಳೋಕ್ಕೆ ಬಯಸ್ತಾ ಇದ್ದೀವಿ. ಅಲ್ಲಿ ಇಂಗ್ಲೀಷ್ ಮಾತಾಡಬೇಕು, ಇಂಗ್ಲೀಷ್ ಕಲ್ತಿದ್ದಾರೆ, ಆದರೆ ಕನ್ನಡದ ಅಭಿಮಾನ ಹೋಗಿಲ್ಲ. ಕನ್ನಡದಲ್ಲಿ ಕಾವ್ಯ ರಚನೆ ಮಾಡ್ತಕ್ಕಂಥ, ಪದ್ಯ ರಚನೆ ಮಾಡ್ತಕ್ಕಂಥ ಏನು ಪರಂಪರೆ ಕನ್ನಡಿಗರ ಇತಿಹಾಸದಲ್ಲಿ ಇದೆಯಲ್ಲ, ಒಂದು ಮಾತಿದೆಯಲ್ಲ, ಏನದು? ಕಲಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತಮತಿಗಳು ಆ ನಾಡವರ್ಗಳನ್ನ. ಏನು ಓದದೇ ಇದ್ದರೂ ಕೂಡ ಕಾವ್ಯ ರಚನೆ ಮಾಡ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂದರೆ ಅದು ಕನ್ನಡಿಗರಿಗಿದೆ ಅನ್ನೋ ಒಂದು ಮಾತಿದೆ. ಪರಮ ಪೂಜ್ಯರು ನಮ್ಮಲ್ಲಿರುವ ಶಿಕ್ಷಣದ ಬಗ್ಗೆ ಬಹಳವಾದ ವಿಮರ್ಶಾತ್ಮಕವಾದ ಮಾತುಗಳನ್ನು ಆಡಿದರು. ಶಿಕ್ಷಕರು ಬಗ್ಗೆ ಕುರಿತು ಅವರು ವಿಷಾದವನ್ನು ವ್ಯಕ್ತಪಡಿಸಿದರು. ಅದರ ಜೊತೆಗೆ ಈ ಶಿಕ್ಷಣದಲ್ಲಿ ಒಂದು ಬದಲಾವಣೆ ಆಗಬೇಕಾಗಿದೆ. ಕೇವಲ ಪಠ್ಯಗ್ರಂಥಗಳನ್ನು ಬದಲಾವಣೆ ಮಾಡಿದರೆ ಸಾಲದು. ನಮ್ಮಲ್ಲೊಂದು ಅದು ಯಾವಾಗ ನಿಂತ ಬಂತೋ ಏನೋ, ಯಾರಾದರೂ ಗತಿಸೋದ್ರು ಅಂದರೆ ಗಣ್ಯ ವ್ಯಕ್ತಿಗಳು ಇಲ್ಲಿ ರಜೆ ಕೊಡ್ತಕ್ಕಂಥ ಒಂದು ಪದ್ಧತಿ ಇದೆ. ಮಕ್ಕಳನ್ನ ಕೇಳಿ, ಯಾಕಪ್ಪ ಈಗ ಬೇಗ ಬಂದುಬಿಟ್ಟು ಅಂದರೆ ಅದು ಯಾರೋ ಸತ್ತಿದಾರಂತೆ ರಜೆ ಕೊಟ್ಟಿದ್ದಾರೆ ಅಂತಾರೆ. ಕೇಳಿದ್ರಲ್ವಾ? ಯಾರೋ ಸತ್ತಿದಾರಂತೆ ಅಂದಮೇಲೆ ಆ ಸತ್ತಂತೆ ವ್ಯಕ್ತಿ ಪರಿಚಯ ಇಲ್ಲ ಆ ಮಗುವಿಗೆ. ಇಲ್ಲೇ ನಮ್ಮ ಶಿಕ್ಷಣ ವಿಫಲವಾಗಿರೋದು ಅಂತ ನಾವು ಹೇಳಕ್ಕೆ ಬಯಸೋದು. ನಾವು ಮೊನ್ನೆ ಆಚರಿಸಿದಂಥ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ ಇವೆಲ್ಲ ಹೇಗಾಗಿವೆ ಅಂತಂದರೆ ಶಾಸ್ತ್ರಕ್ಕಾಗಿವೆ.
ಅಲ್ಲಿ ಸ್ಕೂಲು ಕಾಲೇಜಿನಲ್ಲಿ ಧ್ವಜಾರೋಹಣ ಮಾಡಿರ್ತಾರೆ. ಇಲ್ಲಿ ಹಳ್ಳಿ ರೈತರು ಅಥವಾ ಬಿಸ್ನೆಸ್ ಮನ್ಗಳು ಮೋಟ್ರ್ ಬೈಕು ಕಾರು ಅಂತ ಓಡಿಸ್ತಾ ಇರ್ತಾರೆ. ವ್ಯತ್ಯಾಸ ಇದೆಯಲ್ವಾ? ಒಮ್ಮೆ ಏನಾಯಿತು, ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಸಿರಿಗೆರೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಊರಲ್ಲೆಲ್ಲ ಪ್ರಭಾತ್ ಬೇರಿ ಮಾಡಿ ಬೆಳಿಗ್ಗೆ 8:30-9 ಗಂಟೆಗೆ ಧ್ವಜಾರೋಹಣಕ್ಕೆ ಬರೋದು ಪದ್ಧತಿ ಎಲ್ಲ ಕಡೆ ಇದೆ. ನಾವು ಕೆಲವು ವರ್ಷಗಳ ಹಿಂದೆ ನಮ್ಮ ಹಾಸ್ಟೆಲ್ ವಾರ್ಡನ್ ಕೇಳಿದ್ವಿ, ಇವರೆಲ್ಲ ಮಕ್ಕಳು ಅಷ್ಟೊತ್ತಿಗೆ ಬಂದಿರ್ತಾರೆ, ಏನು ಕೊಡ್ತೀಯಪ್ಪ ನೀನು ಅಂತಂದು. ಚಾಕ್ಲೇಟ್ ಕೊಡ್ತೀವಿ ಅಂತ. ನಮಗೆ ಭಾಳ ಅಯ್ಯೋ ಅನ್ನಿಸ್ತು. ಪಾಪ ಹಸ್ತು ಬಂದಿರ್ತಾರೆ ಮಕ್ಕಳು, ಬಿಸಿಲಿನಲ್ಲಿ ಬೀಳ್ತಾರೆ, ನೀನು ಚಾಕ್ಲೇಟ್ ಕೊಟ್ಟರೆ ಏನು ಉಪಯೋಗ ಅಂತ ಹೇಳಿದ್ವಿ. ಇನ್ನು ಮುಂದೆ ಸರಿ ನೀನು ಅವ್ರಿಗೊಂದು ಉಪ್ಪಿಟ್ಟು ಕೇಸರಿ ಬಾತು ಮಾಡಿಸು, ಹೊಟ್ಟೆ ತುಂಬ ತಿನ್ನಲಿ ಅಂತ ಹೇಳಿದ್ವಿ. ಹೇಳಿ ಒಂದು ವರ್ಷ ಆಯಿತು, ನಾವು ಮರೆತು ಬಿಟ್ವಿ. ಮುಂದಿನ ವರ್ಷ ಧ್ವಜಾರೋಹಣ ಸ್ವಾತಂತ್ರ್ಯೋತ್ಸವ ಬಂದಾಗ ಮಕ್ಕಳು ಪ್ರಭಾತ್ ಬೇರಿಯೆಲ್ಲ ಮುಗಿಸ್ಕೊಂಡು ಹಿಂಗೆ ಬರ್ತಾಯಿದ್ರು. ನಾವು ಕೂತಿದ್ವಿ, ನಮ್ಮ ಎದುರಿಗೆ ಹೋಗ್ತಾಯಿದ್ರು. ಒಬ್ಬ ಹುಡುಗನ ಕರೆದ್ವಿ, ಇವತ್ತೇನಿದೆಯಪ್ಪ ಅಂತ ಕೇಳಿದ್ವಿ. ಅವನು ಸ್ವಾತಂತ್ರ್ಯೋತ್ಸವ ಇದೆ ಅಂತ ಹೇಳ್ದಾನೆ ಅಂತ ನಾವು ತಿಳ್ಕೊಂಡ್ರೆ ಉಪ್ಪಿಟ್ಟು ಕೇಸರಿ ಬಾತ್ ಇದೆ ಅಂತ ಹೇಳ್ದವ. ಉಪ್ಪಿಟ್ಟು ಕೇಸರಿ ಬಾತ್ ಇದೆ ಅಂತ. ಇದು ಯಾಕೆ ಹಿಂಗೆ ಹೇಳ್ತಾನಪ್ಪ ಅಂತ ನಾವು ವಾರ್ಡನ್ ಕೇಳಿದ್ವಿ. ಬುದ್ಧಿ ತಾವು ಹಿಂದೆ ನಾನು ಬರೀ ಚಾಕ್ಲೇಟ್ ಕೊಡ್ತಾ ಇದ್ದೆ, ಅದಕ್ಕೆ ನನಗೆ ಗಲಾಟೆ ಮಾಡಿ ಮುಂದೆ ಸರಿ ಉಪ್ಪಿಟ್ಟು ಕೇಸರಿ ಬಾತು ಮಾಡಿಸು ಅಂತ ಅಪ್ಪಣೆ ಮಾಡಿದ್ರಿ, ಅದನ್ನು ಮಾಡಿಸಿದ್ದೆ, ಅದರ ವಾಸನೆ ಅವನಿಗೆ ಬಡಿದಿದೆ ಅಂತ ಹೇಳಿದರು. ಇನ್ನೊಮ್ಮೆ ಗಾಂಧಿ ಜಯಂತಿ ದಿವಸ ಮಕ್ಕಳೆಲ್ಲ ಸೇರಿಸ್ಕೊಂಡು ಏನೋ ಒಂದಿಷ್ಟು ದೈಹಿಕ ಶ್ರಮ ಮಾಡಿಸ್ತಾ ಇದ್ವಿ. ಸ್ವಚ್ಛಗೊಳಿಸೋದು, ರಸ್ತೆ ಹುಲ್ಲು ಕೀಳೋದು, ಕಸ ಒಡಿಸೋದು, ಇದೆಲ್ಲ ಮಾಡ್ತಾಯಿದ್ವಿ. ಒಬ್ಬ ಹುಡುಗನ ಕೇಳಿದ್ವಿ, ಮಹಾತ್ಮ ಗಾಂಧೀಜಿ ಇದಿದೆಯಲ್ಲಪ್ಪ ಜನ್ಮದಿನನೇನಾವುದು ಇದು ಅಲ್ಲ, ಯಾವುದು ಜಯಂತಿ, ಇಂದಿರಾ ಗಾಂಧಿ ಮಹಾತ್ಮ ಗಾಂಧಿಗೆ ಏನಾಗಬೇಕು ಅಂತ ಕೇಳಿದ್ವಿ. ಒಬ್ಬ ಹೇಳ್ದ ಮಗಳಾಗಬೇಕು ಅಂತ ಹೇಳ್ದ. ಹೈಸ್ಕೂಲಲ್ಲಿ ಓದೋ ಹುಡುಗ, ಇಂದಿರಾ ಗಾಂಧಿ ಗಾಂಧೀಜಿಗೆ ಮಗಳಾಗಬೇಕು ಅಂತ. ಸ್ವಲ್ಪ ನಾವು ದುರುಗುಡ್ಕೊಂಡು ನೋಡಿಕೊಟ್ಲ, ಇದು ಬೇಡ ಗೆದ್ದು ಹುಡುಗಿ ಏನಮ್ಮ ಅಂತ ನಾವು ನೋಡಿದ್ರೆ, ಇಲ್ಲ ಸೊಸೆ ಆಗಬೇಕು ಅಂದಾಗ. ಇವತ್ತಿನ ಶಿಕ್ಷಣ ಹೇಗಾಗಿದೆ ನನಗೆ ಇದಕ್ಕಿಂತ ಬೇರೆ ಉದಾಹರಣೆಗಳು ಬೇಕಿಲ್ಲ ಅಂತ ಅನಿಸುತ್ತೆ. ಇನ್ನೊಂದು, ರಾಣೆಬೆನ್ನೂರು ಕಡೆಯಿಂದ ಕೆಲವು ವಿದ್ಯಾರ್ಥಿಗಳು ಬಂದಿದ್ದರು, ಮಿಡ್ಲ್ ಸ್ಕೂಲ್ ವಿದ್ಯಾರ್ಥಿಗಳು. ಚಿತ್ರದುರ್ಗಕ್ಕೆ ಹೋದರು. ಮಧ್ಯಾಹ್ನದ ಪ್ರಸಾದಕ್ಕೆ ಅಂತ ಹೇಳಿ ನಮ್ಮ ಮಠದಲ್ಲಿ ವ್ಯವಸ್ಥೆ ಮಾಡಿದ್ವಿ. ಎಲ್ಲ ಬಂದರು ಮಕ್ಕಳು, ಅವ್ರದ್ದು ಊಟ ಮಾಡಿ ಪ್ರಸಾದ ಮಾಡಿಕೊಂಡು ನಮ್ಮ ದರ್ಶನಕ್ಕೆ ಅಂತ ಬಂದರು. ಮಕ್ಕಳು ನೀವು ಎಲ್ಲಿಗೆ ಹೋಗಿದ್ರಿ? ಇದಕ್ಕೆ ಹೋಗಿದ್ವಿ, ಕೋಟೆ ನೋಡ್ಲಿಕ್ಕೆ ಹೋಗಿದ್ವಿ. ಏನೇನು ನೋಡ್ಕೊಂಬಂದ್ರಿ? ಅಲ್ಲೊಂದು ಇದೆ ಓಬವ್ವನ ಕಿಂಡಿ ಅಂತ ಇದೆಯಲ್ಲ, ನೋಡಿದ್ರೆ ಅಂತ. ಹೌದು ನೋಡಿದ್ವಿ ಅಂತ. ಆ ಓಬವ್ವಗೂ ಮತ್ತು ಇವರು ಮದಕರಿ ನಾಯಕಿಗೆ ಓಬವ್ವ ಏನಾಗಬೇಕು ಅಂತ ಕೇಳಿದ್ವಿ. ಒಬ್ಬ ಹುಡುಗ ಧೈರ್ಯವಾಗಿ ಹೆಂಡತಿ ಆಗಬೇಕು ಅಂತ. ದೇಶನಾದರೂ ತಿರುಗಬೇಕು, ಕೋಶನಾದರೂ ಓದಬೇಕು ಅಂತ ಒಂದು ಗಾದೆ ಮಾತಿದೆ. ಅದರಲ್ಲಿ ತಪ್ಪೇನೂ ಇಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಅದನ್ನು ಪರಿಷ್ಕರಿಸಿ ನಾವು ಹೇಳೋದು, ಕೋಶ ಓದಿ ಆಮೇಲೆ ದೇಶ ನೋಡೋದು ಒಳ್ಳೆಯದು ಅಂತ ನಾವು ಹೇಳೋದು ಬಯಸೋದು. ಮೊದಲು ಆ ದೇಶದಲ್ಲಿ ಏನಿದೆ ಅನ್ನೋದನ್ನು ಕುತೂಹಲವನ್ನು ಮಕ್ಕಳಿಗೆ ಮುಟ್ಟಿಸ್ಬೇಕು. ನಿಮಗೂ ಅಷ್ಟೇ. ಆಮೇಲೆ ದೇಶದ ನೋಡಿದರೆ ಓ ಇದೇ ತಾನೇ ಅನ್ನೋದು ಮನವರಿಕೆ ಆಗುತ್ತೆ. ಇಲ್ಲಿ ನಮ್ಮ ಶಿಕ್ಷಣ ಫೇಲ್ ಆಗ್ತಾ ಇರ್ತಕ್ಕಂಥದ್ದು. ನಾವು ಸರ್ಕಾರಕ್ಕೆ ಒತ್ತಾಯಪಡಿಸೋದು, ಇನ್ನು ಮುಂದೆ ಯಾವುದೇ ರಾಷ್ಟ್ರೀಯ ಹಬ್ಬ ಇರಲಿ, ಯಾರೇ ಮರಣ ಹೊಂದಲಿ, ಆ ದಿನ ರಜವನ್ನು ಘೋಷಣೆ ಮಾಡಿಕೊಡೋದು ಅಂತ ನಮ್ಮ ಅಭಿಪ್ರಾಯ. ಅದು ಮೊನ್ನೆ ಬಂತಲ್ಲ, ಯಾವುದು ಗಣರಾಜ್ಯೋತ್ಸವ,
ಎಷ್ಟು ಶೆಪ್ಸಿದ್ದಾರೆ ಸರ್ಕಾರಿ ನೌಕರರು ಶಿಕ್ಷಕರು ಅಂದರೆ ಹಾಳಾದ್ದು ಭಾನುವಾರ ದಿವಸ ಬರಬೇಕೆ ಅಂತ. ಹೌದಲ್ಲ ಹೇಳಿ, ಸೋಮವಾರ ಬಂದಿದ್ರೆ ಇನ್ನೊಂದು ರಜೆ ಸಿಗ್ತಾಯಿತ್ತು. ಈ ರಜಾ ಇದ್ದಾಗ ಬಂದರೆ ಶಪಿಸ್ತಾರೆ, ರಜಾ ಇಲ್ಲದೆ ಬಂದರೆ ಭಾಳ ಖುಷಿ ಪಡ್ತಾರೆ. ಯಾರಾದರೂ ಸತ್ತಾಗ ಆಗಲಿ, ಗಾಂಧೀಜಿ ಆಗಲಿ ಯಾರೇ ಆಗಲಿ, ಅವ್ರ ಬಗ್ಗೆ ಅವ್ರಿಗೆ ಏನಾದರೂ ಇರುತ್ತಾ? ಏನು ಯಾರು ಅಳ್ತಾರ? ಸಿನಿಮಾ ನೋಡೋಕೆ ಹೋಗಿರ್ತಾರೆ, ಹೌದಾ ಇಲ್ಲ? ನಾವು ಬಯಸೋದೇನು ಅಂದರೆ ಅದು ಗಣರಾಜ್ಯೋತ್ಸವ ಆಗಲಿ, ಸ್ವಾತಂತ್ರ್ಯೋತ್ಸವ ಆಗಲಿ, ಅಥವಾ ಯಾರೇ ಮರಣ ಹೊಂದಲಿ, ಅದ್ರ ಬಗ್ಗೆ ಧ್ವಜಾರೋಹಣ ಮಾಡಿ ಮಕ್ಕಳನ್ನು ತರಗತಿಯಲ್ಲಿ ಕೂರಿಸ್ಕೊಂಡು ಆವತ್ತಿನ ದಿನದ ಮಹತ್ವ ಏನು ಅನ್ನೋದನ್ನು ಪಾಠ ಮಾಡಬೇಕು. ಮಕ್ಕಳಿಗೆ ಗೊತ್ತಾಗಬೇಕು ನಮ್ಮ ದೇಶಕ್ಕೆ ಹೇಗೆ ಸ್ವಾತಂತ್ರ್ಯ ಬಂತು, ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನರ ಭಾವನೆಗಳು ಹೆಂಗಿದ್ದು, ಯಾರ್ಯಾರು ದುಡಿದ್ರು ಸ್ವಾತಂತ್ರ್ಯ ದೊರಕಿಸ್ಕೊಡ್ಲಿಕ್ಕೆ, ಅವರ ತ್ಯಾಗ ಬಲಿದಾನ ಏನು. ಸಿನಿಮಾ ತೋರಿಸ್ರಿ, ಗಾಂಧೀಜಿ ಸಿನಿಮಾ ತೋರಿಸ್ರಿ, ಇನ್ಯಾರ್ದರ ಸಿನಿಮಾ ತೋರಿಸ್ರಿ. ಅವರೆಲ್ಲರ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿದ್ದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಖಂಡಿತ ರಜಾ ಘೋಷಣೆ ಮಾಡಬಾರದು ಅಂತ ನಾವು ಆಗ್ರಹಪೂರ್ವಕ ಹೇಳಕ್ಕೆ ಬಯಸ್ತೀವಿ. ನೀವು ಸಹ ಮಕ್ಕಳಿಗೆ ಓದಲಿ ಅಂತ ಕಳಿಸ್ತೀರಲ್ವಾ? ನೀವೇನು ಬಂದಿಲ್ಲಿ ಬೇಸಾಯ ಮಾಡು ಅಂತ ಹೇಳಲ್ಲ. ನಿಮ್ಮಲ್ಲಿ ಒಂದು ತಾರತಮ್ಯ ಇದೆ. ಓದೋ ಮಕ್ಕಳಿಗೆ ನೀವು ಲಾಡು ಉಂಡೆ ಮಾಡಿ ಕಳಿಸ್ತೀರಿ ಸ್ಕೂಲಿಗೆ ಹೋಗುವಾಗ, ಇಲ್ಲಿ ಮನೆಗಿರುವ ಮಗನಿಗೆ ಬರೀ ಮುದ್ದೆ ಹಾಕ್ತೀರಿ ನೀವು. ನಿಜವ ಸುಳ್ಳು? ನಿಮ್ಮಲ್ಲೂ ಒಂದು ದೋಷ ಇದೆ. ಓದೋ ಮಗನನ್ನು ನೀವು ಪ್ರೀತಿ ಮಾಡ್ದಂಗೆ ಬೇಸಾಯ ಮಾಡೋ ಹುಡುಗನ್ನ ಪ್ರೀತಿ ಮಾಡಲ್ಲ, ಹೆಣ್ಣು ಕೊಡಲ್ಲ ನೀವು. ನಿಜಲ್ಲ? ಇನ್ನು ಮುಂದೆ ಒಂದು ಕಾಲ ಬರುತ್ತೆ, ಇಲ್ಲೇ ಭರಮಸಾಗರದ ಸುತ್ತಮುತ್ತ ಹಳ್ಳಿಗಳಲ್ಲಿ ಕಾಲ ಬರುತ್ತೆ, ಯಾರಿಗೆ ಒಂದು 5 ಎಕರೆ ಅಡಿಕೆ ತೋಟ ಇದೋ ಅವನಿಗೆ ಹೆಣ್ಣು ಕೊಡಬೇಕು ಅನ್ನೋ ಕಾಲ ಬಂದೇ ಬರುತ್ತೆ. ಈಗ ಅಮೇರಿಕದಾಗಿರೋರು ಟ್ರಂಪ್ ಬಂದ ಮೇಲೆ 8 ಜನ ಹೇಗೆ ವಾಪಸ್ ಬರ್ತಾರೋ ಏನೋ ನಮ್ಮ ದೇಶಕ್ಕೆ ಗೊತ್ತಿಲ್ಲ. ನೀವೇ ರಾಜರು, ನೀವು CL ಹಾಕ್ಬೇಕಾಗಿಲ್ಲ, EL ಹಾಕಬೇಕಾಗಿಲ್ಲ, ಪರ್ಮಿಷನ್ ತಗೊಳ್ಬೇಕಾಗಿಲ್ಲ, ರಜಾ ಸ್ಯಾಂಕ್ಷನ್ ಮಾಡಿಸ್ಕೊಳ್ಬೇಕಾಗಿಲ್ಲ. ನೀವೇ ಯಾವಾಗ ಬೇಕೋ ರಜಾ ತಗೋಬೋದು. ಆ ಸ್ವಾತಂತ್ರ್ಯ ನಿಮಗಿದೆ. ನೌಕರಿ ಮಕ್ಕಳು ಮಾಡೋರಿಗಿದೆಯಾ? ಇಲ್ಲ. ನಿಮ್ಮ ನೀವೇನು ಮಾಡ್ತೀರಿ, ಮಕ್ಕಳಿಗೆ ತಾರತಮ್ಯ ಮಾಡ್ತೀರಿ. ನೋಡು ಪಕ್ಕದ ಮನೆ ಹುಡುಗ ಹೆಂಗೆ ಓದ್ತಾನೆ, ಆ ಹುಡುಗಿ ಹೆಂಗೆ ಓದ್ತಾಳೆ, ಇನ್ನೊಬ್ಬ ಇದೆಯಾ ಮುಟ್ಟಾಳ ಅಂತ, ಈ ಥರದ ಮನೋಭಾವ ನಿಮ್ಮದು. ಪೂಜ್ಯ ನಿರ್ಭಯಾನಂದ ಶ್ರೀಗಳವರು ಅನೇಕ ಸಾರಿ ಅವರ ಆಶೀರ್ವಚನದಲ್ಲಿ ಥಾಮಸ್ ಆಲ್ವಾ ಎಡಿಸನ್ ಹೆಸರನ್ನು ತಗೊಂಡ್ರು, ದೊಡ್ಡ ವಿಜ್ಞಾನಿ. ಅವನ ನಿಜ ಜೀವನದ ಬಗ್ಗೆ ನಾವು ಒಂದು ಕಡೆ ಓದಿದ ನೆನಪು, ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀವಿ. ಥಾಮಸ್ ಆಲ್ವಾ ಎಡಿಸನ್ ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲಿಗೆ ಹೋಗ್ತಾ ಇರುವಾಗ ಒಂದು ದಿನ ಅವನ ಅಧ್ಯಾಪಕಿ ಒಂದು ಕವರ್ನಲ್ಲಿ ಒಂದು ಪತ್ರ ಇಟ್ಕೊಡ್ತಾಳೆ, ನಿಮ್ಮ ತಾಯಿ ಮುಟ್ಟಿಸು ಅಂತ ಹೇಳಿ. ಅವನು ಬಂದನೇ ತಾಯಿ ಕೊಡ್ತಾನೆ, ಲಕೋಟೆ ಒಡೆದು ತಾಯಿ ಪತ್ರ ಓದ್ತಾಳೆ. ಸ್ವಲ್ಪ ಕಣ್ಣು ತುಂಬ ನೀರು ಬಂದುಬಿಡ್ತಾವೆ, ಅಳ್ತಾಳೆ. ಆಗ ಮಗ ಬಂದು ಯಾಕಮ್ಮ ಅಳ್ತಾ ಇದೀಯಾ ಅಂತಂದಾಗ ತಕ್ಷಣ ಕಣ್ಣೀರು ಒರೆಸ್ಕೊಂಡು, ನೋಡೋ ಪುಟ್ಟ, ನಿನ್ನ ಮಿಸ್ಸು ಎಷ್ಟು ಒಳ್ಳೆ ಎಷ್ಟು ಒಳ್ಳೆ ಮಾತು ನಿನ್ನ ಬಗ್ಗೆ ಬರೆದಾಳೆ. ನಿನ್ನ ಮಗ ಭಾಳ ಬ್ರಿಲಿಯಂಟ್, ಭಾಳ ಬುದ್ಧಿವಂತ. ಇಂತಹ ಬುದ್ಧಿವಂತನಿಗೆ ಪಾಠ ಹೇಳ್ತಕ್ಕಂಥ ಪ್ರತಿಭಾನ್ವಿತ ಶಿಕ್ಷಕರು ನಮ್ಮ ಸ್ಕೂಲ್ನಲ್ಲಿಲ್ಲ, ಬೇರೆ ಒಳ್ಳೆ ಸ್ಕೂಲಿಗೆ ಸೇರಿಸ್ರಿ ಅಂತ ನಿಮ್ಮ ಮಿಸ್ ಬರೆದಳಲ್ಲೋ ಅಂತ ಹೇಳ್ತಾಳೆ. ಸುಮ್ಮನಾಗ್ತಾನೆ ಅವನು. ಆಮೇಲೆ ಹಾಗೆ ಓದ್ತಾ ಅವನು ದೊಡ್ಡ ವಿಜ್ಞಾನಿ ಆಗ್ತಾನೆ. ಆ ವೇಳೆಗೆ ಅವನ ತಾಯಿ ತೀರ್ಕೊಂಡು ಹೋಗಿರ್ತಾಳೆ. ವಿಜ್ಞಾನಿಯಾದ ಥಾಮಸ್ ಆಲ್ವಾ ಎಡಿಸನ್ ಇವತ್ತೇನು ಈ ವಿದ್ಯುತ್ ಶಕ್ತಿ, ಈ ಬಲ್ಬ್ಗಳಿದಾವಲ್ಲ, ಇದರಲ್ಲಿರ್ತಕ್ಕಂಥ ಟಂಗ್ಸ್ಟನ್ ಅಂತ ಏನೋ ಒಂದು ಇದಿದೆ, ಏನು ತಂತಿ ಇದೆಯಲ್ಲ, ಅದನ್ನು ಕಂಡು ಹಿಡಿದ ಅವನು.
ಅವನೇನೋ ಸಂಶೋಧನೆ ಮಾಡುವಾಗ ಹಳೆಯ ಮನೆಯಲ್ಲಿದ್ದಂಥ ಹಳೆಯ ತಾಯಿಯ ಕೆಲವು ಏನೇನೋ ಮನೆಯಲ್ಲಿದ್ದಂಥ ವಸ್ತುಗಳನ್ನು ನೋಡ್ತಾ ಹೋಗಿ ಏನೋ ಬೇಕಾಗಿತ್ತು ಅವನಿಗೆ. ಆಕಸ್ಮಿಕವಾಗಿ ಅವನು ಚಿಕ್ಕ ವಯಸ್ಸಿನಲ್ಲಿ ಶಾಲಾ ಮಿಸ್ ಕೊಟ್ಟಂಥ ಪತ್ರ ಸಿಗುತ್ತೆ, ತಾಯಿಗೆ ಬರೆದ ಪತ್ರ. ಅವನು ಕುತೂಹಲದಿಂದ ಆ ಪತ್ರ ತೆಗೆದು ಓದ್ತಾನೆ, ಲಕೋಟೆ ಒಳದು ತೆರೆದು. ತಾಯಿ ಹೇಳ್ದಂಗಿರಲ್ಲ ಅಲ್ಲಿ. ಆ ಶಾಲಾ ಮಿಸ್ ಏನು ಬರೆದಿರ್ತಾಳೆ ಅಂದರೆ, ಯುವರ್ ಸನ್ ಈಸ್ ದಿ ಮೋಸ್ಟ್ ಡಲ್ ವಿಟೆಡ್ ಫೆಲೋ, ವಿ ಕಾಂಟ್ ಟೀಚ್ ಹಿಮ್, ಯು ಅಡ್ಮಿಟ್ ಹಿಮ್ ಇನ್ ಎನಿ ಅದರ್ ಸ್ಕೂಲ್ ಅಂತ. ನಿನ್ನ ಮಗ ಶತದಡ್ಡ ಮೂರ್ಖ, ನಿಮ್ಮಂತ ಇವನಂಥ ದಡ್ಡನಿಗೆ ನಾವು ಪಾಠ ಹೇಳೋಕ್ಕಾಗಲ್ಲ, ಬೇರೆ ಯಾವುದೇ ಶಾಲೆ ಸೇರಿಸ್ರಿ ಅಂತ ಬರೆದದ್ದು. ಅವತ್ತಿನ ಡೈರಿಯಲ್ಲಿ ಥಾಮಸ್ ಆಲ್ವಾ ಎಡಿಸನ್ ಬರೀತಾನೆ, ಥಾಮಸ್ ಆಲ್ವಾ ಎಡಿಸನ್ ವಾಸ್ ದಿ ಮೋಸ್ಟ್ ಡಲ್ ವಿಟೆಡ್ ಫೆಲೋ, ಬಟ್ ಹಿಸ್ ಮದರ್ ಮೇಡ್ ಹಿಮ್ ದಿ ಗ್ರೇಟೆಸ್ಟ್ ಸೈಂಟಿಸ್ಟ್ ಆಫ್ ದಿ ವರ್ಲ್ಡ್ ಅಂತ ಬರೀತಾಳೆ. ಭಾಳ ಶತದಡ್ಡ ಅವನು ಥಾಮಸ್ ಆಲ್ವಾ. ನನ್ನಂಥ ಶತದಡ್ಡನನ್ನು ದೊಡ್ಡ ವಿಜ್ಞಾನಿಯನ್ನಾಗಿ ಮಾಡಿದವಳು ನನ್ನ ತಾಯಿ ಅಂತ ಬರೀತಾನೆ ಅವತ್ತಿನ ಡೈರಿಯಲ್ಲಿ. ನಿಮಗೆ ಅಂಥ ಪತ್ರ ಸಿಕ್ಕಿದ್ರೆ ಏನು ಮಾಡ್ತಿದ್ರಿ ಹೇಳ್ರಿ? ಏನು ಮಾಡ್ತಿದ್ರಿ? ಇಷ್ಟು ದುಡ್ಡೆಲ್ಲ ಕೊಟ್ಟು ಎಂಥ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಇಂತಿಂಥ ಸ್ಕೂಲಿಗೆಲ್ಲ ಸೇರಿಸಿನಿ, ಅಯೋಗ್ಯ, ಹೋಗಿ ದನ ಕಾಯಿ ಅಂತಿದ್ರು. ಈಗ ನಾವು ಹೌದಾ ಇಲ್ಲ ಹೇಳ್ರಿ? ಇಲ್ಲಿ ತಂದೆ ತಾಯಿಗಳದ್ದು ಬಹಳ ಪಾತ್ರ ಇದೆ, ಶಿಕ್ಷಕರದ್ದು ಪಾತ್ರ ಇದೆ, ತಂದೆ ತಾಯಿಗಳದ್ದು ಪಾತ್ರ ಇದೆ. ಎಷ್ಟೋ ಜನ ನಾವು ನೋಡಿದ್ವಲ್ಲ. ಈಗ ಇವರ ನಮ್ಮ ಇದೇ ಗ್ರಾಮದ ನಾಗರಾಜ್ ಅವರು, ಅವ್ರ ತಂದೆ ಶಿಕ್ಷಕರಿದ್ದರು. ನಮ್ಮ ಶಿವಕುಮಾರ್ ತಂದೆ ರೈಲ್ವೆ ಇದರಲ್ಲಿ ಅವರು ರೈಲ್ವೆ ಗಾರ್ಡ್ ಆಗಿಯೋ ಅಲ್ಲ ಏನಾಗಿದ್ದರು, ಸ್ಟೇಷನ್ ಮಾಸ್ಟರ್ ಆಗಿದ್ದರು. ಇವರು ಸ್ವಲ್ಪ ಎಜುಕೇಷನ್ ಇದೆ ಬ್ಯಾಕ್ಗ್ರೌಂಡ್. ಆದರೆ ಏನೇನೂ ಮೊನ್ನೆ ಯಾವುದದು ಮೊನ್ನೆ ಒಬ್ಬ ಹುಡುಗಿ ನಮ್ಮ ಸಂಸ್ಥೆಯಲ್ಲಿ ಸೆಲೆಕ್ಟ್ ಆಗಿದ್ದಾಳೆ. ನಮ್ಮ ಸಂಸ್ಥೆಯಲ್ಲಿ ಅವ್ರ ತಂದೆ ತಾಯಿಗಳು ಕರೆಸಿದರೆ ಹಳ್ಳಿ ದಡ್ಡರು, ಏನೂ ಬರಲ್ಲ. ನಮ್ಮ ಈ ಕೃಷಿ ವಿಜ್ಞಾನ ಹೇಳ್ಬಿಡ್ತೀನಿ ನಿಮಗೆ, ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆಯಲ್ಲ ನಮ್ಮಲ್ಲಿ ದಾವಣಗೆರೆಯಲ್ಲಿ, ಅಲ್ಲಿ ಒಂದು ಪೋಸ್ಟ್ ಇತ್ತು. ಅದಕ್ಕೆ ಆಯ್ಕೆ ಮಾಡಬೇಕಾಗಿತ್ತು. ನಾಳೆ ಬರ್ತಾರೆ ಸುಬ್ರಹ್ಮಣ್ಯಂ ಅಂತ ಹೇಳಿ, ಇದಕ್ಕೆ 11ನೇ ತಾರೀಕು ಬರ್ತಾರೆ. ಅವರು ಡೈರೆಕ್ಟ್ರು ಇದಕ್ಕೆ ICSRಗೆ ನಮ್ಮ ದರ್ಶನ ಮಾಡ್ಕೊಳಕ್ಕೆ ಬಂದಿದ್ದರು. ನಮಗೆ ಅನೇಕ ಶಿಫಾರಸು ಪತ್ರಗಳು ಬಂದಿದ್ದವು. ನಾವು ಅವ್ರಿಗೆ ಹೇಳಿದ್ದೀವಿ, ನಾವು ಈ ಕೃಷಿ ವಿಜ್ಞಾನ ಮಾಡಿರೋದು ರೈತರಿಗಾಗಿ, ಯಾರಿಗೋ ನೌಕರಿ ಕೊಡಲಿಕ್ಕಾಗಲ್ಲ. ಆದ್ದರಿಂದ ನೀವು ಬಂದಂಥ ಅಭ್ಯರ್ಥಿಗಳಲ್ಲಿ ಯಾರು ಪ್ರತಿಭಾನ್ವಿತರಿರ್ತಾರೋ ಅವರನ್ನು ಆಯ್ಕೆ ನೀವು ಮಾಡಬೇಕು ಅಂತ ನಾವು ಅವ್ರ ಹತ್ರ ನಮ್ಮ ಅಪೇಕ್ಷೆನ ವ್ಯಕ್ತಪಡಿಸಿದ್ವಿ. ಅದಕ್ಕೂ ಮುಂಚೆ ಒಂದು ಹೇಳ್ತೀವಿ, ಕೆಲವು ವರ್ಷಗಳ ಹಿಂದೆ 10 ವರ್ಷ ಆಯಿತು, 15 ವರ್ಷ ಆಯಿತಾ ಏನೋ, ನಮ್ಮ ಸಂಸ್ಥೆಯಲ್ಲಿ ನಮ್ಮ ಅನೇಕ ಹುದ್ದೆಗಳಿದ್ವು, ಖಾಲಿ ಹುದ್ದೆಗಳು. ಅದಕ್ಕೆ ಜಾಹೀರಾತು ಕೊಟ್ಟಿದ್ವಿ. ಭಾಳ ಜನರು ಶಿಷ್ಯರು ನಮಗೆ ಶಿಫಾರಸು ಪತ್ರವನ್ನು ಬರೆದ್ರಿ, ನಮಗೆ ಭಾಳ ಬೇಕಾದರು, ತಾವು ಇವರಿಗೆ ನೌಕರಿ ಕೊಡಬೇಕು ಅಂತಂದು. ಒಬ್ಬರು ಸ್ವಾಮಿಗಳವರು ನಮಗೆ ಭಾಳ ಆಪ್ತರು. ನಾವು ಅವರು ಮಾತನ್ನು, ಅವರ ಶಿಫಾರಸು ಪತ್ರವನ್ನು ಉಲ್ಲಂಘಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಮಾನ್ಯತೆ ಅಗೌರವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂಥವರು. ಅವರಿಂದ ಪತ್ರ ತಗೊಂಡು ಬಂದಿದ್ದ ಒಬ್ಬ ಹಿಂದಿ ಅಭ್ಯರ್ಥಿಯಾಗಿ. ಅವನು ಪತ್ರ ಕೊಟ್ಟ ಶ್ರೀಗಳದ್ದು. ನಾವು ಅವನಿಗೊಂದು ಪ್ರಶ್ನೆ ಹಾಕಿದ್ವಿ, ಒಂದು ಹೇಳಿದ್ವಿ, ನೀನೇನು ಬಯಸ್ತೀಯಪ್ಪ ನಮ್ಮ ಸಂಸ್ಥೆ ಬಂದು ಸ್ವಲ್ಪ ಹಿಂದಿಯಲ್ಲಿ ಬರ್ಕೊಂಡು ಬಾ, ನೀನು ಹಿಂದಿ ತಾನೇ ಅಭ್ಯರ್ಥಿ, ನೀನು ಒಂದಿಷ್ಟು ಹಿಂದಿಯಲ್ಲಿ ಬರ್ಕೊಂಡು ಬಾ, ನಿನ್ನ ಬಗ್ಗೆನೋ ಶಿಕ್ಷಣದ ಬಗ್ಗೆನೋ ಬರ್ಕೊಂಡು ಬಾ ಅಂತ ಕಳಿಸಿದ್ವಿ. ಒಂದು ಹಾಳೆ ಕೊಟ್ಟು ಕಳಿಸಿದರೆ 1 ಗಂಟೆ ಆದರೂ ಬರಲಿಲ್ಲ ಅವನು. ಹೋಗೋ ಏನು ಬರ್ದನ್ನು ಕರ್ಕೊಂಬರೋಗ ಇಲ್ಲಿ ಅಂತ ಕರೆಸಿದರೆ 1 ಅಕ್ಷರ ಬರೆಯೋಕ್ಕೆ ಬಂದಿಲ್ಲ ಅವನು ಹಿಂದಿಯಲ್ಲಿ. ನಾವೇನು ಮಾಡ್ಬೇಕು ಹೇಳಿ? ನಮಗೆ ಬೇಕಾದವರು ಶಿಫಾರಸು ಪತ್ರ ಕೊಟ್ಟರು ಅಂತ ಅವನ್ನ ಆಯ್ಕೆ ಮಾಡಿದರೆ 30 ವರ್ಷಗಳ ಕಾಲ ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳು ಹಾಳಾಗ್ತಾರೆ.
ನಾವು ರಿಜೆಕ್ಟ್ ಮಾಡಿದ್ವಿ, ಮಾಡಲಿಲ್ಲ. ಕೆಲವು ಉತ್ತರ ಅವರೇನು ಆನ್ಸರ್ ಬರೀಬೇಕಲ್ಲ, ನಾವು ಕೆಲವು ಪ್ರಶ್ನೆಗಳನ್ನು ಈ ಅಭ್ಯರ್ಥಿಗಳು ಬರ್ತಲ್ಲ ಪರೀಕ್ಷೆ ಅವರಿಗೆ ಇಂಟರ್ವ್ಯೂ ನಡೆಯುವಾಗ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿ ಕಳಿಸಿದ್ವಿ. ಸರಳ ಪ್ರಶ್ನೆ, ವೇದಗಳು ಎಷ್ಟು ಅಂತ. ವೇದಗಳೆಷ್ಟು? ಎಲ್ಲರೂ ಹೇಳ್ತಿರಲ್ಲ 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಹೇಳ್ತೀರ, ಹೌದಾ ಇಲ್ಲ? ಅವನು BA B.Ed ಮಾಡಿರೋನು 5 ಅಂತ ಉತ್ತರ ಬರ್ತಾನೆ. ನಮಗೆ ಕುತೂಹಲ ಉಂಟಾಯಿತು, ನಾವು ಇಷ್ಟು PhD ಮಾಡೆಲ್ಲ ಬಂದಿದ್ದೇವಲ್ಲ, ಈ 5ನೇ ವೇದ ಯಾವುದು ಅಂತ ನೋಡಿದರೆ ಅವನು ಬರ್ದಾನೆ ಆಯುರ್ವೇದ ಅಂತ ಬರ್ದಾನೆ. ಆಯುರ್ವೇದ ಅಂತ ಹೇಳಿ ಈ ಹುಡುಗಿದು ಹೇಳ್ತಿದ್ವಲ್ಲ, ನಮಗೆ ಗೊತ್ತಿಲ್ಲ, ಅವ್ರ ತಂದೆ ತಾಯಿಗಳಿಗೆ ಗೊತ್ತಿಲ್ಲ, ಆಕೆ ನಮ್ಮ ಹತ್ರ ಶಿಫಾರಸು ಕೇಳೋಕ್ಕೂ ಬಂದಿದ್ದಿಲ್ಲ. ಅವಳು ಆಯ್ಕೆ ಆಗಿದ್ದಾಳೆ. ನಾವು ಮಾರನೇ ದಿವಸನೇ ಕರೆಸಿದ್ವಿ ಅವರ ತಂದೆ ತಾಯಿಗಳನ್ನು. ಅವರೇನೂ ಓದು ಬರಹ ಬರಲ್ಲ, ಬರೀ ರೈತರವರು, ಹಳ್ಳಿಯ ರೈತರು. ತಂದೆ ತಾಯಿ ಮಾಸಲು ಇದು ಪಂಜೆ. ಆ ಹುಡುಗಿ ಎದುರಿಗೆ PhD ಮಾಡಿದ ಬಂದಿದ್ರು ಒಂದು 50 ಜನ. ಅವ್ರನ್ನೆಲ್ಲ ರಿಜೆಕ್ಟ್ ಮಾಡಿ ಶಿ ಈಸ್ ದಿ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳಿ ನಮ್ಮ ಡೈರೆಕ್ಟ್ರ್ ಆಯ್ಕೆ ಮಾಡಿದ್ರು. ನಮಗೆ ಭಾಳ ಮೆಚ್ಚಿ ಆಯಿತು. ಹೀಗಾಗಿ ನಮ್ಮ ಮೇಲೆ ಭಾಳ ಜನರದ್ದು ಕೋಪ ಇದೆ. ನಾವೆಷ್ಟು ಶಿಫಾರಸು ಮಾಡಿದರೂ ಗುರುಗಳು ಆಯ್ಕೆ ಮಾಡಲಿಲ್ಲ, ನಾವೆಷ್ಟು ಸೇವೆ ಮಾಡಿದ್ದೀವಿ ಮಠಕ್ಕೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ನಾವು ಈ ಶಿಕ್ಷಣದ ಬಗ್ಗೆ ಹೇಳೋದಾದರೆ ನಾವು ಮಾಡಬೇಕಾದ ಕರ್ತವ್ಯವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಓದ್ದಾರೋ, ಅನುಭವ ಮಂಡಲದಲ್ಲಿ ಓದ್ದಾರಾಗಲಿ, ಸಿರಿಗೆರೆಯಲ್ಲಿ ಓದ್ದಾರಾಗಲಿ, ಎಷ್ಟೊಂದು ಜನ ಅಮೇರಿಕದಲ್ಲಿದ್ದಾರೆ. ದೊಡ್ಡ ಗುರುಗಳ ಕಾಲದಲ್ಲಿ ಸುಮಾರು 30-40 ವರ್ಷಗಳ ಹಿಂದೆ 2-3 ಡಾಕ್ಟ್ರಾಗಿದ್ದರು, ಮೆಡಿಕಲ್ ಡಾಕ್ಟ್ರು. ಅವರಲ್ಲಿ ಒಬ್ಬರು ಡಾಕ್ಟರ್ ಲಿಂಗರಾಜು ಅಂತ ಹೇಳಿ ಈಗ ಅಮೇರಿಕದಲ್ಲಿದ್ದಾರೆ, ನ್ಯೂಯಾರ್ಕ್ನಲ್ಲಿದ್ದಾರೆ. ಅವ್ರು ಗೊತ್ತು ನಮ್ಮ ಶಿವಕುಮಾರ್ ಅವರಿಗೆ. ಅವರು ದೊಡ್ಡ ಗುರುಗಳನ್ನು ಬಹಳ ನೆನೆಸ್ಕೊಂಡು ನಮಗೆ ಹೇಳಿದ್ದಾರೆ, ಅವರು ಹೇಳಿ ಕಳಿಸಿದ್ದಾರೆ, ನಾನು ಮಠಕ್ಕೆ ಒಂದು ಕಾಣಿಕೆಯನ್ನು ಸಲ್ಲಿಸಬೇಕು ಅಂತಿದ್ದೀನಿ, ಅದಕ್ಕೆ ಗುರುಗಳಿಗೆ ತಿಳಿಸಿ ಅಂತ. ನಮಗೇನು ತೊಂದರೆ ಇದೆ ಅಂತ ಹೇಳಿದರೆ, ಪರದೇಶದಿಂದ ಹಣ ಪಡಿಬೇಕು ಅಂದರೆ ಅದಕ್ಕೊಂದು FCRA ಅಕೌಂಟ್ ಅಂತ ಹೇಳ್ತಾರೆ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಹೇಳಿ. ಅದು ಮೊದಲಿತ್ತು, ನಮಗೆ ಸೌಲಭ್ಯ ಇತ್ತು, ತೊಗೊಂಡಿದ್ವಿ. ಈ ಮಧ್ಯೆ ಕಾನೂನು ಬದಲಾವಣೆ ಆಗಿ ಯಾವುದೇ FCRA ಅಕೌಂಟ್ ಇರಲಿ ಅದನ್ನು ಡೆಲ್ಲಿ SBIನಲ್ಲೇ ಮಾಡಬೇಕು ಅಂತ ನಿಯಮ ಮಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಅದಿನ್ನೂ ಆಗಿಲ್ಲ, ಆಗೋ ಹಂತಕ್ಕೆ ಈಗ ಬಂದಿದೆ. ಅದಾಗದ ಹೊರತು ನಾವು ಬೇರೆ ದೇಶದಿಂದ ನಾವು ಹಣವನ್ನು ಪಡೆಯೋಂಗಿಲ್ಲ. ಈಗ ಆ ಡಾಕ್ಟ್ರ್ ಏನಿದ್ದಾರೆ ಅವರು ಹೇಳಿ ಕಳಿಸಿದ್ದಾರೆ, ಬೇಗನೆ ಅಕೌಂಟ್ ಓಪನ್ ಮಾಡಲಿ, ಗುರುಗಳಿಗೆ ಹೇಳಿ, ನಾನು $1,00,000 ನಾನು ಮಠಕ್ಕೆ ಕೊಡಬೇಕು ಅಂತಿದ್ದೀನಿ ದಾನವಾಗಿ ಅಂತ ಹೇಳಿ. $1,00,000 ಅಂದರೆ ಎಷ್ಟಾಗುತ್ತೆ ಹೇಳಿ? 85 ಏನೋ ಇದೆಯಲ್ಲ, 85 ಲಕ್ಷ ರೂಪಾಯಿ ಆಗುತ್ತೆ. ನೀವೇನು ಕಡಿಮೆ ಇಲ್ಲ. ನಾವಿಲ್ಲಿ ನಿಮ್ಮ ದಾನ ಮೊದಲೇ ಸಭೆ ಕರೆದಾಗ ವಾಗ್ದಾನ ಮಾಡಿ ಅಂದರೆ ಎಷ್ಟಾಯಿತು ವಾಗ್ದಾನ ಪತ್ರಿಕೆಯಲ್ಲಿ ನೀವು ನೋಡಿದ್ದೀರಿ. ಒಂದೇ 1 ಗಂಟೆಯಲ್ಲಿ 1,09,00,000 ರೂಪಾಯಿ ವಾಗ್ದಾನ ಮೊದಲ ಸಭೆಯಲ್ಲಿ ಆಗ್ತದೆ. ಇಲ್ಲ 26 ಲಕ್ಷ ಅಲ್ಲ, 1,26,00,000 ವಾಗ್ದಾನ ಆಯಿತು. ಆಮೇಲೆ ಮತ್ತೆ ಮೊನ್ನೆ ಇನ್ನೊಂದು ಸಭೆ ನಾವು ಇಲ್ಲಿ ನೋಡೋಕ್ಕೆ 2ನೇ ಸರಿ ಬಂದಾಗ ಇಲ್ಲೇ ಕಲ್ಯಾಣ ಮಂಟಪದಲ್ಲಿ, ನಮ್ಮ ನಿರಂಜನ ಕಲ್ಯಾಣ ಮಂಟಪದಲ್ಲಿ ಅಲ್ಲಿ ಸಭೆ ಸೇರಿದಾಗ ಒಟ್ಟು ಸುಮಾರು ಎಷ್ಟಾಯ್ತಪ್ಪ ಅವತ್ತು? ಸುಮಾರು 80 ಲಕ್ಷದ ಹತ್ತಿರ ಇಲ್ಲೇ ನಿರಂಜನ ಇದ್ದಾನಲ್ಲ,
ಇವರೆಲ್ಲರೂ 10 ಲಕ್ಷ 20 ಲಕ್ಷ ಈಗ ಕೊಡ್ತಾರಲ್ಲ, ಇನ್ನೊಂದು 4-5 ವರ್ಷಕ್ಕೆ ಇನ್ನೂ ಎಷ್ಟು ಲಕ್ಷ ಕೊಡೋ ಶಕ್ತಿ ಬರುತ್ತೋ ಏನೋ ಇವರಿಗೆಲ್ಲನ. ಭಾಳ ಉದಾರವಾಗಿ, ಇಷ್ಟೆಲ್ಲ ಉದಾರವಾಗಿ ಕೊಡಲಿಕ್ಕೆ ಕಾರಣ ಏನು ಅಂದರೆ, ನಿಮ್ಮ ಭರಮಸಾಗರಕ್ಕೆ ದೈವ ಕೃಪೆಯಿಂದ ನೀರು ಬಂದಿರತಕ್ಕಂಥದ್ದು. ಸರ್ಕಾರ ಮಾಡದೇ ಇರೋ ಕೆಲಸವನ್ನು ಸಿರಿಗೆರೆ ಗುರುಗಳು ಮಾಡಿದ್ದಾರೆ ಅಂತ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡ್ತೀರಿ. ನಾವೆಲ್ಲ ಮಾಡಿರೋದು ಸರ್ಕಾರ ಮಾಡದೇ ಇರೋ ಕೆಲಸ ನಾವು ಮಾಡಿದ್ದೀವಿ ಅಂತ ಅಲ್ಲ, ಸರ್ಕಾರ ಮಾಡಬೇಕಾದ ಕೆಲಸವನ್ನು ನಾವು ಅವರಿಂದಲೇ ಮಾಡಿಸಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೇವೆ. ನಾವು ಮಠದಿಂದ 1200 ಕೋಟಿ ಹಾಕಿ ಮಾಡಿರೋದಲ್ಲ, ಇದು ಸರ್ಕಾರ ಕೊಟ್ಟಿರೋದು. ಆದರೆ ಹಿಂದಿನ ಸರ್ಕಾರ ಕೊಟ್ಟರೆ ಮುಂದಿನ ಸರ್ಕಾರದವರು ಅಪ್ರೂವ್ ಮಾಡಲ್ಲ. ಯಾಕೆಂದ್ರೆ ಅಲ್ಲಿ ಪಕ್ಷಗಳು ಬಂದುಬಿಡ್ತಾರೆ, ಅವರು ಬೆಲೆ ಅವ್ರಿಗೆ ಹೋಗಿಬಿಡುತ್ತೆ ಕ್ರೆಡಿಟ್ ಅಂತ ಹೇಳಿ ಮುಂದೆವ್ರು ಮಾಡಲ್ಲ. ಮತ್ತು ಇನ್ನೋರು ಬಂದು ಹೀಗೆ ಯಾಕಪ್ಪ ಇವು ನೆನೆಗುದಿ ಬಿದ್ದಿದ್ದಾವೆ ಅಂತ ಹೇಳಿದರೆ, ಒಂದು ಪಕ್ಷದ ಸರ್ಕಾರ ಮುಂಜೂರು ಮಾಡಿದ್ದನ್ನು ಇನ್ನೊಂದು ಪಕ್ಷದ ಸರ್ಕಾರ ಮುಂದುವರ್ಸಲ್ಲ. ಈಗ ಸೆಂಟ್ರಲ್ ಗೌರ್ಮೆಂಟ್ನಿಂದ ಮುಂದಿನ ಸರಿ ಮಾತಾಡ್ತೀವಿ, ಈಗ ಮಾತಾಡಲ್ಲ, ಕೊನೆ ದಿನ ಮಾತಾಡ್ತೀವಿ. ಅವತ್ತು ಡಿ ಕೆ ಶಿವಕುಮಾರ್ ಬರೋರಿದ್ದಾರೆ, ಅವತ್ತು ಮಾತಾಡ್ತೀವಿ, ಇವತ್ತು ಮಾತಾಡಲ್ಲ. ನಮ್ಮ ಯುವಕರದ್ದು ಡಾಲಿ ಧನಂಜಯ ಬಂದಾಗ ಎಷ್ಟು ಖುಷಿ ಕುಡಿದಾಡಿಬಿಟ್ರು. ನಮಗಿಂತ ನೀವು ಭಾಳ ಬುದ್ಧಿವಂತರು ಅಂತ ನಮಗನ್ನಿಸ್ತು. ಈ ಒಂದು ತಿಂಗಳ ಕೆಳಗೆ ನಾವು ಮುಂಬೈಗೆ ಹೊರಟಿದ್ವಿ. ಡಾಲಿ ಧನಂಜಯ ಅವ್ರು ಮದುವೆ ಆಗ್ತಕ್ಕಂಥ ಹುಡುಗಿ ನಮ್ಮ ಮಠದ ಶಿಷ್ಯೆ ಶಿವಪುರದವಳು, ಇಬ್ಬರು ಕಾಯ್ತಾಯಿದ್ರು ಆಶೀರ್ವಾದಕ್ಕೆ ಅಂತ, ನಮ್ಮ ಆಶೀರ್ವಾದ ಪಡಿಬೇಕು ಅಂತ. ನಮ್ಮ ಸೆಕ್ರೆಟರಿ ವಿಶ್ವನಾಥ್ ತರಳಬಾಳು ಕೇಂದ್ರದ ಪರಿಚಯ ಮಾಡಿಕೊಟ್ರು. ಇವರು ಸ್ಯಾಂಡಲ್ವುಡ್ ನಟರು ಅಂತ, ಸ್ಯಾಂಡಲ್ವುಡ್ ಆ್ಯಕ್ಟರ್ ಅಂತ. ನಮಗೆ ಸ್ಯಾಂಡಲ್ವುಡ್ ಅಂದರೆ ಗಂಧದ ಮರ ಅಂತ ಗೊತ್ತು. ಕನ್ನಡದಲ್ಲಿ ಸಿನಿಮಾಗಳೇನಿರ್ತವೆ ಅದರ ಪ್ರಸಿದ್ಧ ನಟರನ್ನು ಸ್ಯಾಂಡಲ್ವುಡ್ ಆ್ಯಕ್ಟರ್ ಅಂತ ಕರೀತಾರೆ. ಹಿಂದಿ ಒಳಗೆ ಆ್ಯಕ್ಟ್ ಮಾಡಿದ್ರನ್ನ ಹಾಲಿವುಡ್ ಅಂತ ಕರೀತಾರೆ, ಬಾಲಿವುಡ್ ಅಂತ ಕರೀತಾರೆ. ಇಂಗ್ಲೀಷ್ ನಟಿಯರನ್ನು ಹಾಲಿವುಡ್ ಅಂತ ಕರೀತಾರೆ ಅಂತ. ನಮಗೆ ನಮ್ಮ ಸುತ್ತಮುತ್ತ ಇದ್ರಲ್ಲ ಮಠದ ಮಕ್ಕಳು, ಅವರಿಗೆ ಹೆದರಿಕೆ ಗುರುಗಳ ಬಗ್ಗೆ ಗುರುಗಳು ನೋಡಿದರೆ ಅವ್ರು ಬಾಯಿ ಮುಚ್ಕೊಂಡು ಮುಸಿಯಿಂದ ಆಗ್ತಾಯಿದ್ರು. ನಮ್ಮ ಗುರುಗಳಿಗೆ ಗೊತ್ತಿಲ್ವಲ್ಲ ಇದು ಅಂತ. ನಮಗೆ ಆವಾಗ ನೆನಪಾಗಿದ್ದು, ಲೇಖನ ಬರೆದಿದ್ದೀವಿ, ನೀವು 2 ಜನ ಓದಿರ್ಬೋದು, ಭಾಳ ಜನ. ಡಾಲಿ ಧನಂಜಯನೇ ಕುರಿತು ಬರೆದಿದ್ದೀವಿ ಅದೆಲ್ಲ. ಅದರಲ್ಲೆಲ್ಲನ ಗುರು ದ್ರೋಣಾಚಾರ್ಯರು ಏಕಲವ್ಯನಿಗೆ ಪಾಠ ಹೇಳಲ್ಲ, ಅವನು ಬೇಡ್ರನ್ನವನು. ಅರ್ಜುನಿಗೆ ಹೇಳ್ಕೊಡ್ತಾರೆ, ತಿರಸ್ಕರಿಸ್ತಾರೆ ಇವನ್ನ, ಯಾರನ್ನ ಏಕಲವ್ಯನ. ಅವನು ಬೇಸರ ಪಟ್ಕೊಳ್ಳದೆ ಕಾಡಿಗೆ ಹೋಗಿ ದ್ರೋಣಾಚಾರ್ಯರ ಒಂದು ಪ್ರತಿಮೆಯನ್ನು ಮಾಡಿಕೊಂಡು ಬಿಲ್ಲು ವಿದ್ಯೆ ಕಲಿತಾನೆ. ಹೇಗೆ ಕಲಿತಾನೆ ಅಂದರೆ ಅರ್ಜುನನೂ ಮೀರಿಸ್ತಕ್ಕಂಥ ಶಕ್ತಿ ಬರುತ್ತೆ ಅವನಿಗೆ. ಅದಾದ ಮೇಲೆ ಅದು ಗೊತ್ತಾಗಿ ಅವ್ರ ಆಶೀರ್ವಾದ ಪಡೆಯೋಕ್ಕೆ ಹೋದಾಗಲೂ ಯಾವುದೋ ಪ್ರಸಂಗದ ಪೂರ್ಣ ನೆನಪಿಲ್ಲ. ಆವಾಗ ಗುರುದಕ್ಷಿಣೆಯಾಗಿ ನಾನು ಏನು ಕೊಡಲಿ ಅಂತ ಕೇಳ್ತಾನೆ. ಅವ್ರು ಹೆಬ್ಬೆರಳು ಕೇಳ್ತಾರೆ ದ್ರೋಣಾಚಾರ್ಯರು. ಏಕಲವ್ಯನ ಗುರುಭಕ್ತಿ ಅನ್ನೋದು ನಿಜ, ಅವನು ತಕ್ಷಣ ಕತ್ತರಿಸ್ಕೊಟ್ಬಿಡ್ತಾನೆ. ಆದರೆ ದ್ರೋಣಾಚಾರ್ಯರು ಮಾಡಿದ ಶಿಷ್ಯ ದ್ರೋಹ ಅನ್ನೋದಕ್ಕೂ ಇದು ಉದಾಹರಣೆ ಅಂತ ಹೇಳಕ್ಕೆ ಬಯಸ್ತೀನಿ ನಾವು. ಈಗ ಇದನ್ನು ನೋಡಿ ಅವ್ರನ್ನ ಯಾಕೆ ನೆನಪಾಯ್ತು ನಮಗೆ ಅಂದರೆ, ಇಷ್ಟೆಲ್ಲ ದೇಶ ತಿರುಗಿದ್ದೀವಿ, ನಮಗೆ ಡಾಲಿ ಧನಂಜಯನ ಪರಿಚಯ ಇಲ್ಲ, ಅವತ್ತೇ ಮಾಡಲಾಗಿದ್ದು. ನಮ್ಮ ಹುಡುಗರಿಗೆ ಹೆಂಗೆ ಗೊತ್ತಾಗುತ್ತೆ ಇದ್ರಾಗೆಲ್ಲನ ಅಂತ. ಸ್ಕೂಲಲ್ಲಿ ಡಾಲಿ ಧನಂಜಯಂದು ಏನಾರ ಇದೆಯಾ, ಪಾಠ ಇದೆಯಾ ಪಾಠ ಮಾಡ್ತಾರೆ ಮೇಷ್ಟ್ರು. ಇವತ್ತೇನಾದರೂ ನೀವು ಪರೀಕ್ಷೆಯಲ್ಲಿ ಸಿನಿಮಾ ನಟಿಯರ ಬಗ್ಗೆ ಏನಾದರೂ ಪ್ರಶ್ನೆ ಪತ್ರಿಕೆ ರಚನೆ ಮಾಡಿ ಕೆಳಗಿನ 10 ಪ್ರಶ್ನೆಗಳಿಗೆ 5 ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ ಅಂದರೆ, ನಮ್ಮ ಈ ಹುಡುಗರು, ನಮ್ಮ ಈ ಹೆಣ್ಮಕ್ಳು 10ಕ್ಕೆ 10 ಉತ್ತರ ಬರೆದು 100ಕ್ಕೆ 200 ಅಂಕ ತಗೊಳ್ತಾರೆ ಅಂತ ಅನಿಸುತ್ತೆ ನಮಗೆ. ಯಾಕೆಂದ್ರೆ ಇವರು ಏಕಲವ್ಯರೇ. ಹೇಗೆ ಏಕಲವ್ಯರು? ಅವರ ಪ್ರೀತಿಗೆ ಪಾತ್ರ ಆದಂಥ ಯಾವ ಸಿನಿಮಾ ನಟಿಯರು ಇರ್ತಾರಲ್ಲ, ಅವರು ಅವರ
ವಾಸದ ಕೊಠಡಿಯಲ್ಲಿ ಆ ಸಿನಿಮಾ ನಟಿಯರ ಚಿತ್ರ ಹಾಕ್ಕೊಳ್ತಾರೆ ಹಾವಭಾವದ್ದು. ನೀವು ತಂದೆ ತಾಯಿಗಳು ಅವಕಾಶ ಮಾಡಿಕೊಡ್ತೀರೋ ಇಲ್ಲ ಗೊತ್ತಿಲ್ಲ. ಹಾಸ್ಟ್ಲಾಗಿರಾಗಂತೂ ಹಾಕ್ಯಂತಾರೆ, ನಮ್ಮ ಮಠದಾಗಿಲ್ಲ, ಈ ಗೌರ್ಮೆಂಟ್ ಹಾಸ್ಟೆಲ್ಗಳು ಹಾಕ್ಯಂತಾರೆ ಅಂತ ಕಾಣ್ತಾರೆ ಸಿನಿಮಾ ನಟನರಿದ್ದು. ಹೀಗಾಗಿ ಅವರು ಏಕಲವ್ಯರು. ಅದನ್ನು ನಾವು ನಮ್ಮ ಲೇಖನದಲ್ಲಿ ಬರೆದಿದ್ವಿ, ಕನ್ನಡದಲ್ಲಿ ಬರೆದಿದ್ವಿ. LOVE ಯರು, ಏಕಲವ್ಯರು. ಅರ್ಥ ಆಗಲ್ಲ ನಿಮಗೆ? ಏಕ ಮುಂದೆ ಇಂಗ್ಲೀಷ್ನಲ್ಲಿ LOVE, ಆಮೇಲೆ ಯರು, ಏಕಲವ್ಯರು. ಅದು ಹಿಂಗೆ ಬರೆದು ನೋಡಿ ಗೊತ್ತಾಗುತ್ತೆ ಅದ್ರ ಸ್ವಾರಸ್ಯ. ಕರೆಕ್ಟಾಗಿ ಹೊಂದುತ್ತೆ. ನಮ್ಮ ಕಣ್ಣನ ಮಾಮ ಅಂತಾರಲ್ಲ, ನೀವು ಭಾಷೆ ಎಷ್ಟು ಅವ್ರ ಸೊಗಸು ಭಾಷೆ ಅಂದರೆ, ಕಾವೇರಿ ಕರ್ನಾಟಕದಿಂದ ತಮಿಳ್ನಾಡಿಗೆ ಹರಿಯುತ್ತೋ ಎಲ್ಲಿಗೆ ಹರಿಯುತ್ತೆ? ಕಾವೇರಿ ಕರ್ನಾಟಕದಿಂದ ತಮಿಳ್ನಾಡಿಗೆ ಹರಿಯುತ್ತೆ. ಆದರೆ ತಮಿಳ್ನಾಡಿನಿಂದ ಕಾವೇರಿ ಕರ್ನಾಟಕ ಹರಿದಿರೋದು ಕಣ್ಣನ ಮಾಮ. ಅಲ್ಲಿ ಹುಟ್ಟಿ ಬೆಳೆದು ಅಲ್ಲಿಂದ ಏರಿ ಬಂದಿರತಕ್ಕಂಥ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿದೆ ಅಂತ ಉಳಿದಿರತಕ್ಕಂಥ ಕನ್ನಡದ ಕಾವೇರಿ, ಕನ್ನಡದ ಪೂಜಾರಿ ಕನ್ನಡ ಮಾವ. ಇವತ್ತು ನಾಗಶ್ರೀ ಅವರ ಮಾನಸ ಪುತ್ರಿ ನಾಗಶ್ರೀ ಮಾತಾಡಬೇಕಾಗಿತ್ತು, ಬಹಳ ಸಮಯ ಆಗಿರೋದ್ರಿಂದ ನೀನು ನಾಳೆ ಮಾತಾಡ್ತೀನಮ್ಮ, ಹೆಂಗೂ ಮಹಿಳೆ ಮತ್ತು ಸಮಾಜ ಇಂತ ಇದೆ ಅಂತ ಹೇಳಿದ್ವಿ. ಆಯಿತು ಬುದ್ಧಿ, ಆಯಿತು ಗುರುಗಳೇ, ತಮ್ಮ ಆಶೀರ್ವಾದ ಅಂತ ನಾಳೆ ಮಾತಾಡಲಿಕ್ಕೆ ನಾಗಶ್ರೀ ತ್ಯಾಗರಾಜ್ ಒಪ್ಕೊಂಡಿದ್ದಾರೆ. ಇನ್ನು ನಮ್ಮ ಯುವಕರದೊಂದು ಬಹಳ ಆಸೆ ಇತ್ತು, ಏನು ಗುರುಗಳು ತೆಪ್ಪೋತ್ಸವ ಮಾಡಬೇಕು ಅಂತಲ್ಲ. ನಮ್ಮ ಮೀಟಿಂಗ್ ಸೇರಿದಾಗ ಬಹಳ ಆಗ್ರಹಪಡಿಸಿದ್ರು ಎಲ್ಲ ಯುವಕರು, ನಾವು ಒಪ್ಪಿರಲಿಲ್ಲ. ನೀವು ಹೋಗಿ SP ಅವ್ರು ಕೇಳಿ, ಅವರು ಒಪ್ಕೊಂಡ್ರೆ ಆಗ್ಬೋದು ಅಂತ ಹೇಳಿದ್ವಿ. ಅವ್ರು ಒಪ್ಪಲ್ಲ ಅಂತ ನಾವು ತಿಳ್ಕೊಂಡಿದ್ವಿ, ಅವ್ರು ಒಪ್ಪಿಗೆ ಕೊಟ್ಬಿಟ್ರು SP ಅವರು. ಈಗ ನಾವು ಸಿಗಾಕೊಂಬಿಟ್ವಿ. ಅವ್ರು ಒಪ್ಕೊಂಡ ಮೇಲೆ ಮತ್ತು ನಾವು ಇಲ್ಲ ಅನ್ನೋಕ್ಕಾಗಲ್ಲ. ಆದರೆ ಮುಂದೆ ಅವ್ರಿಗೆ ಹೇಳಿದ್ವಿ, ನಾವು ಅನೇಕ ಹಡಗುಗಳಲ್ಲಿ ಪ್ರಯಾಣ ಮಾಡಿದ್ದೀವಿ, ವಿಮಾನಗಳಲ್ಲಿ ಪ್ರಯಾಣ ಮಾಡಿದ್ದೀವಿ, ಪ್ರಪಂಚದೆಲ್ಲ ಸುತ್ತಿದ್ದೀವಿ. ನಮ್ಮದೊಂದು ಕಂಡೀಷನು, ನೀವು ಅಲ್ಲಿ ತೆಪ್ಪೋತ್ಸವ ಮಾಡಬೇಕು ಅಂದರೆ ನೀವು ಒಳ್ಳೆ ಇದನ್ನು ತರಿಸ್ಬೇಕು, ಯಂತ್ರಚಾಲಿತ ವಾಹನ ತರಿಸ್ಬೇಕು. ನಮಗೆ ಅಷ್ಟೇ ಅಲ್ಲ, ಒಂದಲ್ಲ 2 ತರಿಸ್ಬೇಕು. 10 ದಿನಗಳ ಕಾಲ, 9-10 ದಿನಗಳ ಕಾಲ ಎಲ್ಲ ಜನರಿಗೂ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಇನ್ನು ಇದು ದೋಣಿ ವಿಹಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹೀಗಾಗಿ ನಾಳೆಯಿಂದ ನಿಮ್ಮೆಲ್ಲರಿಗೂ ಬೆಳಿಗ್ಗೆ 10 ಗಂಟೆಯಿಂದ ಅಂತ ಕಾಣುತ್ತೆ, ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ದೋಣಿ ವಿಹಾರ ಸುತ್ತಮುತ್ತ ಈ ತರಳುವಾಣಿ ಬರ್ತಕ್ಕಂಥವ್ರು ಎಲ್ಲರಿಗೂ ಅಲ್ಲಿ ದೋಣಿ ವಿಹಾರದ ವ್ಯವಸ್ಥೆ ಇದೆ ಅನ್ನೋದನ್ನು ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಅದು ಫ್ರೀ ಅಲ್ಲ, ಅದು ಉಚಿತ ಅಂದ್ಬಿಟ್ರೆ ಎಲ್ಲರೂ ದುಮಿಕ್ ಬಿಡ್ತೀರಿ. ಅದಕ್ಕೆ 100 ರೂಪಾಯಿನೋ ಕಮಿಟಿಯವರು 100 ರೂಪಾಯಿ ವ್ಯವಸ್ಥೆ ಮಾಡಿದ್ದಾರೆ. ಆ ದುಡ್ಡು ಮತ್ತು ಸಮಿತಿಗೆ ಹುಣ್ಣಿಮೆಗೆ ಬರುತ್ತೆ. ನಾವು ಇವ್ರಿಗೆ ಹೇಳಿದ್ದೀವಿ, SP ಅವರಿಗೆ, ನಾವು ಸಭೆ ನೋಡ್ಕೊತೀವಿ. ನಮ್ಮ ತರಳಬಾಳು ಹುಣ್ಣಿಮೆಯ ಸಭೆಯಲ್ಲಿ ಯಾವ ಪೊಲೀಸರ ಅವಶ್ಯಕತೆಯೇ ಇಲ್ಲ, ಅವರು ಬಂದು ಕೂತ್ಕೊಂಡು ಆನಂದವಾಗಿರ್ಬೋದು. ಅಲ್ಲಿ ದೋಣಿ ಏನು ನಡೆಸ್ತಿರಲ್ಲ, ಅಲ್ಲಿ ಏನೂ ಅನಾಹುತ ಆಗದ ಹಾಗೆ ನೀವು ವ್ಯವಸ್ಥೆ ಮಾಡಬೇಕು ಅಂತ ನಾವು ನಮ್ಮ SP ಅವರಿಗೆ, ಚಿತ್ರದುರ್ಗದ SP ಅವರಿಗೆ ನಾವು ಆಗ್ರಹಪಡಿಸಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಹಾಗೆ IGP ಅವರು ಬರ್ತಾರೆ ನಾಳೆ ನಾಡಿದ್ದು. ಇನ್ನು ಮುಂದೆ ಕಾಯಮ್ಮಾಗಿ ಭರಮಸಾಗರ ಒಂದು ಪ್ರವಾಸಿ ಕೇಂದ್ರ ತಾಣ ಆಗಬೇಕು ಅನ್ನೋದು ನಮ್ಮ ಆಸೆ ಇದೆ. ಅದಕ್ಕೆ ನಮ್ಮ ಚಂದ್ರಪ್ಪ ಈಗಾಗಲೇ ಇಲ್ಲಿದ್ದಾರೆ, ಹೋಗ್ಬಿಟ್ನೇನು ಅಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. ಸುಮಾರು ಒಂದು 2 ಕಿಲೋಮೀಟ್ರನ್ನ ಆಗುತ್ತೆ, ಅದು ಇನ್ನೂ ಜಾಸ್ತಿ ಆಗುತ್ತೆ ಅದು ಸುತ್ತಿಕೊಂಡು ಬಂದರೆ. ಅಲ್ಲಿ ವಯಸ್ಸಾದಂಥ ತಂದೆ ತಾಯಿಗಳು ತಮ್ಮ ಮೊಮ್ಮಕ್ಕಳನ್ನು ಕರ್ಕೊಂಡು ಅಡ್ಡಾಡಂಗಿರಬೇಕು, ದೋಣಿ ವಿಹಾರ ಮಾಡೋಂಗಿರ್ಬೇಕು. ಹಂಗೆ ಕಾಯಮಾಗಿ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇದೆ ಇದು. ಪ್ರಾಯಶಃ ಈ ಸುತ್ತಮುತ್ತಲ ಯಾವ ಜಿಲ್ಲೆಗಳಲ್ಲೂ ಕೆರೆಗಳು ದೊಡ್ಡವಿದ್ದಾವೆ, ಅದು ಇಷ್ಟು ಹತ್ತಿರದಲ್ಲಿಲ್ಲ. ಅದಕ್ಕಿಂತ ಭವಿಷ್ಯದ ದಿನಗಳಲ್ಲಿ ಇದು ವಾಯುವಿಹಾರ ಪ್ರವಾಸಿ ಕೇಂದ್ರ ಆಗಬೇಕು. ನಮ್ಮ ತರಳುಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಉಳಿತಕ್ಕಂಥ ಹಣದಲ್ಲಿ
ಅರ್ಧ ಭಾಗ ಈ ಕೆರೆಯ ಅಭಿವೃದ್ಧಿಗೆ ಅರ್ಧ ಭಾಗವನ್ನು ಮೀಸಲಿಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಮತ್ತು ಯಾವುದೇ ಕಟ್ಟಡ ನಾವು ಕಟ್ಟೋಕ್ಕೆ ಹೋಗಲ್ಲ. ಅರ್ಧ ಭಾಗ ಅಲ್ಲಿ ಮೋಟ್ರ್ ಕೆಟ್ಟಿರುತ್ತೆ, ಎಲ್ಲಿ ಇದ್ರ ಹತ್ರ ನದಿ ಹತ್ರ ನೀರು ಬೇಕು. ಸರ್ಕಾರ ಅನ್ನೋದು ಅಷ್ಟು ಬೇಗ ಬರೋಲ್ಲ, ಏನು ಮಂಜೂರಾತಿ, ಅದಕ್ಕೆ ಈ ಹಣವನ್ನು ಅದಕ್ಕೆ ಮಂಜೂರು ಮಾಡಬೇಕು, ಸರ್ಕಾರ ರಿಯಂಬರ್ಸ್ ಮಾಡಬೇಕು. ಈ ಥರದ ಆಲೋಚನೆ ಮಾಡಿದ್ದೀವಿ. ಇನ್ನು ಅರ್ಧ ಹೆರಿಗೆಯಲ್ಲಿ ಓದ್ತಕ್ಕಂಥ ಮಕ್ಕಳು, ಎಲ್ಲ ಮಕ್ಕಳು ಇದ್ದಾರೆ, ಅವರಿಗೆ ಉಚಿತವಾದಂಥ ಪ್ರಸಾದಕ್ಕೆ ಅಂತ ಹೇಳಿ ನಿಮ್ಮ ತರಳಬಾಳು ಹುಣ್ಣಿಮೆಯನ್ನು 2 ಭಾಗ ಮಾಡಿದ್ದೀವಿ. ಒಂದು ಮಕ್ಕಳಿಗೆ, ಇನ್ನೊಂದು ಕೆರೆಗೆ. ಇದನ್ನು ನೀವು ಸ್ವಲ್ಪ ಜಾಸ್ತಿ ಹಣಕಾಸಿನ ಶಕ್ತಿ ಉಳ್ಳರು 100 1000 ರೂಪಾಯಿ ಕೊಟ್ಟು ಟಿಕೆಟ್ ತಗೊಳ್ರಿ, ತಿಳಿಯುತ್ತೆ. 10 ಟಿಕೆಟ್ ತಗೊಳ್ರಿ. ಹಂಗಂದ್ರೆ ಬರೀ ಒಂದು ಟಿಕೆಟ್ ತಗೊಂಡು ಮತ್ತು 900 ರೂಪಾಯಿ ಏನೋ ಗೋಲ್ಮಾಲ್ ಮಾಡಬೇಡ್ರಿ, ತಿಳಿತೆ. 10 ಟಿಕೆಟ್ ತಗೊಳ್ರಿ, ನಿಮಗೆ ಬರುತ್ತೆ ಅದು. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ, ದಾಸರು ಹೇಳ್ತಾರೆ. ಭಾಳ ಹೊತ್ತಾಯಿತು, ಎಷ್ಟು ಸಂಭ್ರಮದಿಂದ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಮಗೆ ದಿನ ಮಾತಾಡೋಕ್ಕೆ ಅವಕಾಶ ಇದೆ, ಇನ್ನೂ ಸ್ವಲ್ಪ ಹೊತ್ತು ಮಾತಾಡ್ಬೇಕಾಗಿತ್ತು ಶ್ರೀಗಳು ಅಂತ ನಾವು ಭಾಳ ಕಾದು ಕೂತಿದ್ವಿ. ನಮಗೆ ಇವತ್ತೇ ಗೊತ್ತಾಗಿದ್ದು ತಮಗೆ ದೈಹಿಕವಾಗಿ ತೊಂದರೆ ಇದೆ ಅಂತ ಹೇಳಿ. ಆದರೂ ಎಷ್ಟು ಅವರು ಸ್ಫುಟವಾಗಿ ಮಾತನಾಡಿದರು, ನಮ್ಮ ಬಗ್ಗೆ ಅಪಾರ ಅಭಿಮಾನವನ್ನು ತೋರಿಸಿದರು. ನಮಗೆ ತುಂಬ ಅವ್ರು ನೋಡಿದಾಗಲೆಲ್ಲ ಸ್ವಾಮಿ ವಿವೇಕಾನಂದರ ನೆನಪು ಬರುತ್ತೆ. ನೀವೆಲ್ಲ ಇಷ್ಟು ನಿಮ್ಮ ಮೇಲೆ ಒಂದು ಆರೋಪ ಇತ್ತು ಇದುವರೆಗೂ, ಯಾವಾಗ ನೋಡಿದ್ರು ಟಿ ವಿ ಮುಂದೆ ಕೂತಿರ್ತಾರೆ ಅಂತಲ್ಲ. ಆ ಆರೋಪವನ್ನು ಇವತ್ತು ನೀವು ಹುಸಿ ಮಾಡಿದ್ರಿ ಅಂತ ನಾವು ಹೇಳಕ್ಕೆ ಬರ್ತೀವಿ. ಇಷ್ಟೊತ್ತಾದರೂ 11 ಮುಕ್ಕಾಲಾದರೂ ಕೂತಿದ್ದೀರಲ್ಲ, ಅದು ಹುಸಿ ಆದಂಗೆ ಆತ, ಹೌದಲ್ಲ? ಇದೇ ರೀತಿ 9 ದಿನಗಳ ಕಾಲ ನೀವು ನಿಮ್ಮ ಸಮಯವನ್ನು ಇದಕ್ಕೆ ಸದುಪಯೋಗ ಮಾಡಿಕೊಂಡು ಗುಪ್ತಗಾಮಿನಿ ಸರಸ್ವತಿಯ ಜ್ಞಾನ ನಿಮ್ಮ ಮೆದುಳಿಗೆ ಅಲ್ಲಿ ಇಂಗ್ಲಿ ಅಂತ ಹಾರೈಸಿ ಶುಭ ಕೋರಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ.